ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗುಂಡಾಸ್ ಕಿಚನ್. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಬ್ಯಾಚುಲರ್ ಸಹ ಮಾಡ್ಕೊಳ್ಳುವಂಥ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಧನಿಯಾ ಪುಡಿ ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲಾಗಿ ಧನಿಯಾ ಕಾಳುಗಳನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1.5 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ, 1 ದೊಡ್ಡ ಗಾತ್ರದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, 5ರಿಂದ 6 ನೆನೆಸಿಟ್ಟಿರೋ ಅಂಥ ಬಾದಾಮಿ ತೊಗೋಬೋದು. ಆಪ್ಷನಲ್ಲು, ಬೇಕಂದರೆ ತೊಗೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಬದಲಿಯಾಗಿ ನೀವು 4ರಿಂದ 5 ಗೋಡಂಬಿ ಸಹ ಬಳಸ್ಬೋದು. ಇದಕ್ಕೆ ಚಕ್ಕೆ ಲವಂಗದ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ನಾನು ಮಾಡಿಟ್ಕೊಂಡಿರೋವಂಥ ಧನಿಯಾ ಪುಡಿ ಹಾಕ್ಕೊಂಡು, ಅದಾದಮೇಲೆ ನಾನಿಲ್ಲಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವಿಲ್ಲಿ ಖಾರದ ಪುಡಿ ಹಾಕ್ಕೋಬೋದು. ಜೊತೆಗೆ ನಿಮಗೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ಅಂತಂದರೆ ಗಸಗಸೆನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಾಗಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಇದು ತುಂಬಾ ಚೆನ್ನಾಗಿ ಹುರಿಬೇಕಾಗುತ್ತೆ. ಈ ಮಸಾಲೆ ಚೆನ್ನಾಗಿ ಹುರಿದಷ್ಟು ಸಾಂಬಾರು ನಿಮಗೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಸಿ ಸ್ಮೆಲ್ ಹೋಗೋವರೆಗೂ ಸಹ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಆಯಿಲ್ ಬಿಡೋಕ್ಕೆ ಶುರು ಮಾಡಿದ ಮೇಲೆ ನಾನಿಲ್ಲಿ ಅರ್ಧ kg ಚಿಕನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಮಾಂಸಕ್ಕೂ ಸಹ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಷ್ಟೇ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಇದು ಒಂದು ಅರ್ಧ ಗಂಟೆಯಲ್ಲೇ ಆಗೋಗ್ಬಿಡುತ್ತೆ ಈ ಸಾಂಬಾರು. ನೀವು ಚಪಾತಿಗಾದರೂ ಬಳಸ್ಕೋಬೋದು, ದೋಸೆ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗೀ ರೈಸ್ ಸಹ ತುಂಬಾ ಚೆನ್ನಾಗಿರೋ ಅಂಥ ಕಾಂಬಿನೇಷನ್ ಆಗಿರುತ್ತೆ. ಇದು ನೋಡಿ, ಇವಾಗ ಎಣ್ಣೆ ಬಿಡ್ತಾ ಇದೆ ಸೈಡಲ್ಲೆಲ್ಲ. ಇಷ್ಟಾದರೆ ಸಾಕು, ಚೆನ್ನಾಗಿ ಮಸಾಲೆ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ನಿಮಗೆ ಒಂದು ಪ್ಲೇಟ್ನ ಮುಚ್ಚಿಟ್ಟು 1 ನಿಮಿಷ ಆದಮೇಲೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬಾ ನೀರಿನಂಗೂ ಮಾಡ್ಕೋಬೇಡಿ. ಇದು ಗಟ್ಟಿಯಾಗಿ ಗ್ರೇವಿ ಮಾಡ್ತಿರೋದ್ರಿಂದ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಇದು ಕೊನೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇದನ್ನು 1 ವಿಷಲ್ ಹಾಕ್ಸಿದ್ದೀನಿ. ನೋಡಿ, ಈ ರೀತಿ ತುಂಬಾ ಟೇಸ್ಟಿಯಾಗಿತ್ತು. ಮಾತ್ರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರೋವಂಥ ಸಿಂಪಲ್ಲಾದ ಈಸಿಯಾಗಿ ಬ್ಯಾಚುಲರ್ ಸಹ ಅಥವಾ ಅಡುಗೆ ಮಾಡೋಕ್ಕೆ ಅಷ್ಟು ಬರ್ದಲೇ ಇರೋರು ಸಹ ನೋಡಿಕೊಂಡು ಆರಾಮಾಗೆ ಮಾಡ್ಬೋದು. ನೋಡಿ, ಈ ರೀತಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಧನಿಯಾ ಪುಡಿಗಿಂತ ಆವಾಗ ಫ್ರೆಶ್ಶಾಗಿ ಮಾಡೋ ಧನಿಯಾ ಕಾಳಿಂದ ಮಾಡಿದ್ರೆ ರುಚಿ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಥ್ಯಾಂಕ್ ಯು.